ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ದ್ವಿತೀಯ ಪಿಯುಸಿ ಮಧ್ಯವಾರ್ಷಿಕ ಪರೀಕ್ಷೆ 2023ರ ಬಗ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಕೆಲವೊಂದು ಚೇಂಜಸ್ ಅನ್ನ ಮಾಡಿರುವಂತದ್ದು. ಹಾಗಾದ್ರೆ ಆ ಚೇಂಜಸ್ ಏನು, ಮತ್ತೆ ಕೇವಲ MCQ ಕ್ವಶನ್ಸ್ ಆಗಿರ್ಬೋದು ಅಥವಾ ಬೇರೆ ಕ್ವಶನ್ಸ್ ಆಗಿರ್ಬೋದು, ಪಠ್ಯ ಪುಸ್ತಕ ಮಧ್ಯಭಾಗದಿಂದ ಅಂದ್ರೆ ಟೆಕ್ಸ್ಟ್ ಬುಕ್ ಮಧ್ಯಭಾಗದಿಂದ ಕೂಡ ಕೆಲವೊಂದಿಷ್ಟನ್ನ ಆಯ್ಕೆ ಮಾಡ್ಕೊಂಡು ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನೇನು ಕೊಟ್ಟಿದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಇದ್ರು, ಸರ್ ಮಿಡ್ ಟರ್ಮ್ ಎಕ್ಸಾಮ್ ಕನ್ನಡ ವಿಷಯಕ್ಕೆ ಕ್ವಶನ್ ಪೇಪರ್ ನೇ ಅಪ್ಲೋಡ್ ಮಾಡಿ ಸರ್ ಅಂತ ಹೇಳಿ. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಕ್ವಶನ್ ಪೇಪರ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಜೊತೆಗೆ ಇಲ್ಲಿರುವಂತಹ ಕ್ವಶನ್ಸ್ ಕೂಡ ನೋಡ್ಕೊಳ್ತಾ ಹೋಗಿ, ಮರಿದೇನೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋವನ್ನ ನೀವು ನೋಡ್ತಾ ಹೋಯ್ತು ಅಂದ್ರೆ ಖಂಡಿತ 75 ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನ ನೀವು ತೆಗೆದುಕೊಳ್ಬಹುದು. ಅಂದ್ರೆ 75+ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕಾ, ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋ ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ವಿದ್ಯಾರ್ಥಿಗಳೇ, ನಿಮಗೆ ಕ್ವಶನ್ ಪೇಪರ್ ಒಟ್ಟು 80 ಅಂಕಗಳಿರುತ್ತೆ. ಸೊ ಎಷ್ಟು ಸಮಯಗಳ ಕಾಲ ನೀವು ಬರೀಬೇಕಂದ್ರೆ 3 ಗಂಟೆ ಸಮಯ ಇರುತ್ತೆ. ಸೊ ಹಾಗಾದ್ರೆ ಏನು ಬದಲಾವಣೆ ಆಗಿದೆ ಕ್ವಶನ್ ಪೇಪರ್ ಅಲ್ಲಿ, ಹಾಗಾದ್ರೆ ಟೆಕ್ಸ್ಟ್ ಬುಕ್ ಇಂದ ಮಧ್ಯ ಯಾವ ಒಂದು ಚಾಪ್ಟರ್ ಇಂದ ಹೇಳಿದ್ದಾರೆ ಸೊ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಆ ವಿಭಾಗದಲ್ಲಿ ಫಸ್ಟ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನ ಆರಿಸಿ ಬರೆಯಿರಿ. ಸೊ ಈ ರೀತಿಯಾಗಿ ನೋಡಿ, ಪದ್ಯ ಅಂದ್ರೆ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಆದಷ್ಟು ನೋಡ್ಕೊಳ್ತಾ ಹೋಗಿ. ಯಾಕಪ್ಪ ಅಂದ್ರೆ ಪ್ರತಿ ಜಿಲ್ಲೆಗೂ ಕೂಡ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಬ್ಲೂ ಪ್ರಿಂಟ್ ಕೊಟ್ಟಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ, ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಅಥವಾ ಇಲ್ವಾ ಅಂತ ಹೇಳಿ ಕನ್ನಡಕ್ಕೆ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಮಯತನುಜ ಎಂದರೆ ಯಾರು, ಸೊ ಮಂಡೋದ್ರಿ. ಜೊತೆಗೆ ಅಂದ್ರೆ ನೀವು ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ನೀವು ಯೋಚನೆ ಮಾಡಿ ಬರಿತಾ ಇರಬೇಕಾಗುತ್ತೆ. ಸೊ ಆದ್ರೆ ಇಲ್ಲಿ ನೀವು ಒಂದು ಗಮನಿಸಬೇಕು, 3ನೇ ಕ್ವಶನ್ ನ ಗಮನಿಸಿ. ಹೆಂಡತಿಯ ಅರಿಬದಲಿಯೊಬ್ಬನೇ ಗಂಡುಗೂಸೆ ವೈರಿಯನ್ನು ಕಡಿಖಂಡವನು ಮಾಡುವನು, ಮೇಣ್ ತನ್ನ ಒಡಲನ್ ಇಕ್ಕುವನು. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾವ ವಿಚಾರವನ್ನ ತಿಳಿಸಿದ್ದಾಳೆ? ಇಲ್ಲಿ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಧರ್ಮರಾಯನ ಧರ್ಮಪರತೆ, ಗಂಡನ ಕರ್ತವ್ಯನಿಷ್ಠೆ, ಶತ್ರುವಿನ ಹಿಂಸೆ, ಅವಮಾನದ ಸೇಡು. ಹಾಗಾದ್ರೆ 4ನಲ್ಲಿ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ? ಹಾಗಾದ್ರೆ ಗೊತ್ತಿದ್ರೆ ನನ್ನ ಆನ್ಸರ್ ಹೇಳೋದಕ್ಕಿಂತ ಮುಂಚೆನೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಏನ್ ಆನ್ಸರ್ ಅಂತ ಹೇಳಿ. ಬಟ್ ಇಲ್ಲಿ ಆನ್ಸರ್ ಬಂದು ಗಂಡನ ಕರ್ತವ್ಯ ನಿಷ್ಠೆ. ಗಂಡನಾದಂತವನು ಹೆಂಡತಿ ಕಷ್ಟದಲ್ಲಿದ್ದಾಗ ಅವನು ಎಂತವನೇ ಆಗಿದ್ರು ಕೂಡ ಶತ್ರುವನ್ನ ನಾಶ ಮಾಡುವಂತವನಾಗಿರ್ತಾನೆ. ಸೊ ಅದೇ ರೀತಿಯಾಗಿ ಸೊ ಇಲ್ಲಿ ಮುಂದೆ ನೋಡ್ತಾ ಹೋಗೋಣ. ಇನ್ನು 7ನೇ ಕ್ವಶನ್ ನ ಗಮನಿಸಿ. ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಹಸೆಯೇರುವ ಸಮಯದಲ್ಲಾದರೂ ತನಗೆ ಈ ಹುಡುಗನನ್ನು ನಿರಾಕರಿಸುವ ಆಯ್ಕೆ ಇದೆ ಎಂದು ಕಂಡುಕೊಂಡಳು. ಏನು ನಿಮ್ಮ ಗದ್ಯಭಾಗ ಆಯ್ಕೆ ಇದೆ ನಮ್ಮ ಕೈಲಿ ಅನ್ನುವಂತಹ ಗದ್ಯಭಾಗದಿಂದ ಏನು ಈ ಒಂದು ಸಾಲುಗಳನ್ನ ತೆಗೆದುಕೊಂಡಿರುವಂತದ್ದು, ಅಂದ್ರೆ ಯಾವುದೇ ರೀತಿಯಾದಂತಹ ಕ್ವಶನ್ಸ್ ಇಂದ ಬಂದಿರುವಂತದ್ದಲ್ಲ. ಸೊ ಓನ್ ಆಗಿ ಈ ಒಂದು ಲೈನ್ ಅನ್ನ ತೆಗೆದುಕೊಂಡು ಈ ಭಾಗದಲ್ಲಿ ವ್ಯಕ್ತವಾಗಿರುವ ಅಂಶ ಅಂತ ಕೇಳಿದ್ರೆ, ಹಾಗಾದ್ರೆ ಆಪ್ಷನ್ಸ್ ಏನಿದೆ? ಮದುವೆ ಮುರಿದು ಬಿದ್ದದ್ದು, ವರದಕ್ಷಿಣೆ ಕೊಡದೆ ಮದುವೆಯಾದದ್ದು, ದುರಾಸೆಯನ್ನ ವಿರೋಧಿಸಿರುವುದು, ಆಯ್ಕೆಯನ್ನ ಸಮರ್ಥಿಸಿರುವುದು. ಇಲ್ಲಿ ನೀವು ಆಪ್ಷನ್ಸ್ ನ ಕರೆಕ್ಟ್ ಆಗಿ ಗಮನ ಇಟ್ಟು 1-2 ನಿಮಿಷಗಳ ಕಾಲ ನೀವು ಮಾಡಲೇಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಆಯ್ಕೆಯನ್ನ ಸಮರ್ಥಿಸಿರೋದು, ಅವಳಿಗೆ ಆಯ್ಕೆ ಇತ್ತು, ಯಾರಿಗೆ? ನಿಶಾ ಶರ್ಮನ್ಗೆ. ಸೊ ಈ ರೀತಿಯಾಗಿ ಆಯ್ಕೆ ಮಾಡ್ಕೊಂಡು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ನೀವು ಗಮನಿಸಬಹುದು, ಕೃಷ್ಣೇಗೌಡ ನಾನೆಯಿಂದ ಒಟ್ಟು 3 MCQ ಕ್ವಶನ್ಸ್ ಬರುತ್ತೆ. ಜೊತೆಗೆ ಪದ್ಯದಿಂದಲೂ ಕೂಡ ನೋಡಿ 1, 2, 3, 4 ಒಟ್ಟು 4. ಆದ್ರೆ ಗದ್ಯ ಭಾಗದಿಂದ ಒಂದೇ ಒಂದು MCQ ಕ್ವಶನ್ಸ್ ಬಂದಿರುವಂತದ್ದು. ಒಂದು ಗದ್ಯ ಭಾಗ 1, 2 ಕ್ವಶನ್ಸ್ ಗದ್ಯ ಭಾಗದಿಂದ ಬಂದಿರುವಂತದ್ದು. ಸೊ ಈಸಿಯಾಗಿ ನೀವು ಇಲ್ಲಿ 10 ಮಾರ್ಕ್ಸ್ ನ ಈಸಿಯಾಗಿ ತೆಗೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಬರೋಣ ಬಿಟ್ಟ ಸ್ಥಳ ತುಂಬಿರಿಗೆ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. ಸೊ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ನೋಡಿ ಇಲ್ಲೇ ಆನ್ಸರ್ಸ್ ಇದೆ. ಕರೆಕ್ಟ್ ಆಗಿ 1 ನಿಮಿಷಗಳ ಕಾಲ ಯೋಚನೆ ಮಾಡಿ ಬರೀರಿ. ಯಾಕಪ್ಪ ಅಂದ್ರೆ 1 ಮಾರ್ಕ್ಸ್ ಇಂಪಾರ್ಟೆಂಟ್. ಎಷ್ಟೋ ಜನ ಕನ್ನಡದ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಸೊ ಟೋಟಲ್ ಆಗಿ ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಬಸಲಿಂಗ ವೈದ್ಯರಿಗಾಗಿ ಅಲ್ಲದಾಗ ಜೊತೆಗಿದ್ದ ರಾಜಕಾರಣಿ ನೋಡಿ ಕೊಟ್ಟಿದ್ದಾರೆ. ಸೀತಾ, ಡಾಕ್ಟರ್ CNR ರಾವ್, ರುದ್ರಪ್ಪ, ವೆಂಕಪ್ಪಯ್ಯ, ಪುಣಚ್ಚಿ, ನಿಶಾ ಶರ್ಮಾ. ಸೊ ಜೊತೆಗಿದ್ದ ರಾಜಕಾರಣಿ ಯಾರು? ಮುಟ್ಟಿಸಿಕೊಂಡವನ ಗತಿಯಲ್ಲಿ ಬರುವಂತದ್ದು ರುದ್ರಪ್ಪ. ಮಾರ್ಚ್ ನ ಜೊತೆಗಾರನ ಹೆಸರೇನು? ಪೂರ್ಣಚ್ಚಿ. ಸೊ ಅಂದ್ರೆ ನೀವು ಯೋಚನೆ ಮಾಡ್ತಾ ನಿಮ್ಗೆ ಆನ್ಸರ್ ಬಂದ್ಬಿಡ್ಬೇಕು. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾರೆ? ಸೀತಾ ನೆನಪಾಗ್ತಾಳೆ. ನೋಡಿ ಯಾವ ಒಂದು ಚಾಪ್ಟರ್ ಅಂತ ನೀವು ಗಮನ ಇಟ್ಕೊಂಡು ಕೇಳಿಸ್ಕೊಂಡು, ಅಂದ್ರೆ ನೀವು ಪಾಠ ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಿರುತ್ತೆ. ಕನ್ನಡದ ಮೂಲಕ ಕಲಿತ ಶ್ರೇಷ್ಠ ವಿಜ್ಞಾನಿಯಾದವರು ಯಾರು? CNR ರಾವ್. ಧಣಿಗಳ ಹೆಸರು ವೆಂಕಪ್ಪಯ್ಯ. ಸೊ ನೋಡಿ ಇಲ್ಲಿಯೂ ಕೂಡ ನೀವು ಈಸಿಯಾಗಿ ಮಾರ್ಕ್ಸ್ ತಗೊಳ್ಳಿ. 10 + 5 15 ಆಗೋಯ್ತು. ಸೊ ನೆಕ್ಸ್ಟ್ ಬರುವಂತದ್ದು ಹೊಂದಿಸಿ ಬರೆಯಿರಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೀವು ಏನನ್ನ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಪದ್ಯ ಭಾಗದ ಒಂದು ಕವಿ ಹೆಸರನ್ನ ತಿಳ್ಕೊಳ್ಳಿ, ಜೊತೆಗೆ ಪದ್ಯದ ಹೆಸರನ್ನ ತಿಳ್ಕೊಳ್ಳಿ, ನಂತರ ಅವರು ಬರೆದಿರುವಂತಹ ಒಂದು ಪದ್ಯ ಏನಿದೆ ಅದು ಯಾವುದರಿಂದ ಆರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನ ನೀವು ಗಮನ ಇಟ್ಕೊಂಡು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾರು? ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ, ಶತಕ ಸಾಹಿತ್ಯ ಪುಲಿಗೆರೆ ಸೋಮನಾಥ. ಓಕೆ, ಹಾಗೇನೆ ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ,
ಕರ್ನಾಟಕ ಭಾರತ ಕಥಾಮಂಜರಿ, ಕುಮಾರವ್ಯಾಸ, ಪೆದ್ದಣ್ಣ, ಉರಿಲಿಂಗ ಪೆದ್ದಿ. ನೀವು ಇಲ್ಲಿ ಗಮನಿಸಬಹುದು ಉರಿಲಿಂಗ ಪೆದ್ದಿ, ಪೆದ್ದಣ್ಣ. ಪೆದ್ದಣ್ಣ ಅನ್ನುವಂಥದ್ದು ಉರಿಲಿಂಗ ಪೆದ್ದಿಯ ಮೊದಲ ಹೆಸರಾಗಿರುವಂತದ್ದು. ಸೊ ಇಲ್ಲಿ ನೀವು ಇದನ್ನ ಗಮನ ಇಟ್ಕೊಂಡು ಬರಿತಾ ಹೋಗ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಗೊತ್ತಾಯ್ತಲ್ಲ. ಇಲ್ಲೂ ಕೂಡ 5 ಮಾರ್ಕ್ಸ್ ತೆಗೆದುಕೊಳ್ಳಬಹುದು. ಅಂದ್ರೆ ಈಸಿಯಾಗಿ ನೀವು 20 ಅಂಕಗಳನ್ನ ತೆಗೆದುಕೊಳ್ಳಬಹುದು ಫಸ್ಟ್ ಮೇನ್ ಮತ್ತೆ ಸೆಕೆಂಡ್ ಮೇನ್ ಇಂದ, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ ಹೊಂದಿಸಿ ಬರೆಯಿಂದ. ಇನ್ನು ಆ ವಿಭಾಗಕ್ಕೆ ಬರೋಣ. ಆ ವಿಭಾಗದಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಟೋಟಲ್ ಆಗಿ ನಿಮ್ಗೆ 4 ಕ್ವಶನ್ಸ್ ನ ಕೊಟ್ಟಿರ್ತಾರೆ. ನೀವು ಆನ್ಸರ್ ಮಾಡಬೇಕಾಗಿರೋದು ಎಷ್ಟು? 3 ಕ್ವಶನ್ಸ್ ಗೆ. ಹಾಗಾದ್ರೆ ಒಂದೊಂದು ಕ್ವಶನ್ಸ್ ಗೆ ಎಷ್ಟು ಮಾರ್ಕ್ಸ್? 2 ಮಾರ್ಕ್ಸ್. ಟೋಟಲ್ ಆಗಿ ಇಲ್ಲಿ 6 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರುವಂತದ್ದು, ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಯಾವುದಾದ್ರೂ ಒಂದು 4 ಪದ್ಯ ಕೊಟ್ಟಿದ್ರೆ, ಸೊ ಅದರಲ್ಲಿ ನೀವು 3 ಪದ್ಯನ ಓದ್ಕೊಂತು ಅಂತಂದ್ರೆ, ಒಂದು ಪದ್ಯ ಓದ್ಲಿಲ್ಲ ಅಂತಂದ್ರೂ ಕೂಡ, ಸೊ ಆಪ್ಷನ್ಸ್ ಇರೋದ್ರಿಂದ ಆ 3 ಕ್ವಶನ್ಸ್ ಗೆ ನೀವು ಆನ್ಸರ್ ಮಾಡಿದ್ರೆ 6 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಜೊತೆಗೆ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ನೀವು ಒಂದನ್ನ ಗಮನಿಸಬೇಕು. ಒಂದು ಏನಪ್ಪಾ ಅಂತಂದ್ರೆ, ಇಲ್ಲಿ ಪೊಯಮ್ ಇಂದ ಕೇಳಿರ್ತಾರೆ, ಪದ್ಯದಿಂದ ಕೇಳಿದರೆ, ಇಲ್ಲಿ ಗದ್ಯದಿಂದ ಕೇಳಿದರೆ, ಇಲ್ಲಿ ಕೃಷ್ಣೇಗೌಡನ ಆನೆಯಿಂದ ಕೇಳಿರುವಂತದ್ದು 2-3 ವಾಕ್ಯಗಳಲ್ಲಿ. ಪ್ರತಿಯೊಂದರಲ್ಲೂ ಕೂಡ ಹಾಗೆ ಬರುತ್ತೆ. ಸೊ ಇಲ್ಲಿಯೂ ಕೂಡ ಕೊನೆಯಲ್ಲಿ ಬಸಲಿಂಗನಿಗೆ ಏನೇನು ನಿಶ್ಚಿತವಾಗತೊಡಗಿತ್ತು. ಸೊ ಇಲ್ಲಿಯೂ ಕೂಡ 4 ಕ್ವಶನ್ಸ್ ಇರುತ್ತೆ. ನೀವು 2 ಪ್ರಶ್ನೆಗಳಿಗೆ ಮಾತ್ರ ಆನ್ಸರ್ ಬರೀಬೇಕಾಗುತ್ತೆ. ಸೊ ಬ್ಲೂ ಪ್ರಿಂಟ್ ಪ್ರಕಾರ ನೋಡ್ಕೊಳ್ಳಿ. ಸೊ ಒಂದೊಂದು ಕ್ವಶನ್ಗೂ ಕೂಡ 2 ಮಾರ್ಕ್ಸ್, 4 ಮಾರ್ಕ್ಸ್. ಸೊ ಇನ್ನು ಈ ಮೇನಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಇಲ್ಲೂ ಕೂಡ 3 ಕ್ವಶನ್ಸ್ ಗೆ ಆನ್ಸರ್ ಮಾಡಬೇಕಾಗುತ್ತೆ. ಟೋಟಲ್ ಆಗಿ 4 ಕ್ವಶನ್ಸ್ ಇರುತ್ತೆ. ಸೊ 2 ಕ್ವಶನ್ ಆನ್ಸರ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಓಕೆ, ಇನ್ನು ಈ ವಿಭಾಗಕ್ಕೆ ಬರೋಣ. ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ವಿವರಿಸಿ. ನೋಡಿ, ಸಂದರ್ಭ ಸೂಚಿಸಿ ವಿವರಿಸಿನಲ್ಲಿ 2 ವಾಕ್ಯಗಳನ್ನ ನೀವು 2 ಮಾತ್ರ ನೀವು ಬರೀಬೇಕಾಗುತ್ತೆ. ಸೊ ಒಂದೊಂದಕ್ಕೂ ಕೂಡ 3 ಮಾರ್ಕ್ಸ್ ಇರುತ್ತೆ. ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ, ಎಲೆಗಳನ್ನು ಹಿಂಡಿದನು ಮನೆಯೊಳಗೆ, ಜ್ಯೋತಿ ನೀನ್ಯಾರ ಹೋಲರ. ಪುಷ್ಪವಿಲ್ಲದೆ ಪರಿಮಳ ಯಾವುದೋ ವಚನಗಳು ಪದ್ಯದ್ದು. ಸೊ ಹಾಗೇನೆ ಹಗೆಗಳನ್ನು ಮನದೊಳಗಿನಿದನು ಯಾರು? ಇನ್ನು ಹುಟ್ಟದಿರಲಿ ನಾರಿಯನ್ನವಲು. ಹಾಗೆ ಜ್ಯೋತಿ ನೀನ್ಯಾರ ಹೋಲರ ಯಾವುದು? ಹಬ್ಬಲಿ ಅವರ ರಸಬಳ್ಳಿ. ಸೊ ಯಾವ ರೀತಿ ಬರಿಬೇಕು ಅಂತ ಹೇಳಿ ಆಲ್ರೆಡಿ ಸಂದರ್ಭವನ್ನು ಕೂಡ ಅಪ್ಡೇಟ್ ಮಾಡಿದ ಪ್ಲೇ ಲಿಸ್ಟ್ ಅಲ್ಲಿ ಹೇಗೆ ಬರಿಬೇಕು ಅಂತ ಹೇಳಿ. ಸೊ ಅದನ್ನು ನೋಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರೂ ಕೂಡ ನಿಮ್ಗೆ ಒಂದು ಕವಿಯ ಹೆಸರು ಜೊತೆಗೆ ಯಾವ ಒಂದು ಪದ್ಯದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಏನು ಬರ್ದಿಲ್ಲ ಅಂತಂದ್ರೂ ಕೂಡ ನೀವು 3 ಮಾರ್ಕ್ಸ್ ನ ಆರಾಮ್ಸೆ ತಗೋಬಹುದು. ಓಕೆ, ಹಾಫ್ ಮಾರ್ಕ್ಸ್ ಇಲ್ಲ 1 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಸೊ ಇದೇ ರೀತಿಯಾಗಿ ನೋಡಿ, ಇಲ್ಲಿ ಪದ್ಯ ಭಾಗದಿಂದ ಕೇಳಿದ್ರೆ, ಗದ್ಯ ಭಾಗದಿಂದ ಕೇಳಿದ್ರೆ, ಹಾಗೇನೆ ಇಲ್ಲಿ ಕೃಷ್ಣೇಗೌಡನ ಆನೆಯನ್ನು ಕೂಡ ಕೇಳಿದ್ರೆ. ಸೊ ಹಾಗಾದ್ರೆ ಸಂದರ್ಭ ಟೋಟಲ್ ಆಗಿ ನಿಮ್ಗೆ 12 ಮಾರ್ಕ್ಸ್ ಗೆ ಕೇಳ್ತಾರೆ. 12 ಮಾರ್ಕ್ಸ್ ಗೆ ಸಂದರ್ಭ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಈ ವಿಭಾಗಕ್ಕೆ ಬರೋಣ. ಈ ವಿಭಾಗಕ್ಕೆ ಬತ್ತು ಅಂತಂದ್ರೆ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಇಲ್ಲಿಯೂ ಕೂಡ 4 ಕೊಟ್ಟಿದ್ದಾರೆ. ನೀವು ಆನ್ಸರ್ ಮಾಡ್ಬೇಕಾಗಿರೋದು ಎಷ್ಟು? 2. ಬ್ಲೂ ಪ್ರಿಂಟ್ ಪ್ರಕಾರ ನೀವು ನೋಡ್ಕೊಳ್ತಾ ಹೋಗಿ. ಯಾವುದಾದ್ರೂ 3 ಪೊಯಮ್ ನ ಓದ್ಕೊಳ್ಳಿ. 3 ಪೊಯಮ್ ನ ಓದ್ಕೊಂಡ್ರೆ ಅದರಲ್ಲಿ ನೀವು 2 ಪ್ರಶ್ನೆಗಳಿಗೆ ಮಾತ್ರ ಆನ್ಸರ್ ಮಾಡೋದ್ರಿಂದ ಆ 2 ಪೊಯಮ್ ಇಂದನೇ ಇಲ್ಲಿ ಏನೋ ಕ್ವಶನ್ ಬಂದಿರುತ್ತೆ. ಸೊ ಈಸಿಯಾಗಿ ಒಂದೊಂದು ಕ್ವಶನ್ಗೂ 4 ಮಾರ್ಕ್ಸ್ ಅಂದ್ರೆ 8 ಮಾರ್ಕ್ಸ್. ಸೊ ಅದೇ ರೀತಿಯಾಗಿ ಗದ್ಯ ಭಾಗದಲ್ಲೂ ಕೂಡ, ಪದ್ಯ ಭಾಗದಲ್ಲೂ ಕೂಡ, ಕೃಷ್ಣೇಗೌಡ ನಾನೆನಲ್ಲೂ ಕೂಡ ನೀವು ನೋಡ್ಕೊಳ್ತಾ ಹೋಗಿ. ಹಾಗೇನೆ ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ 5-6 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ, ಎಷ್ಟು ಲೈನ್ಗಳನ್ನ ಬರೀಬೇಕು ಏನು ಎತ್ತ ಅಂತ ಹೇಳ್ತಾ ಇದ್ರು ವಿದ್ಯಾರ್ಥಿಗಳೇ. 5-6 ವಾಕ್ಯಗಳಲ್ಲಿ ಉತ್ತರಿಸಿಗೆ ಮಿನಿಮಮ್ 6 ರಿಂದ 8 ಲೈನ್ಸ್ ಇದ್ರೆ ಸಾಕು. ಯಾಕಂದ್ರೆ ಕೆಲವೊಂದು ಕ್ವಶನ್ಸ್ ಕೇವಲ 4 ಲೈನ್ಸ್ ಇರುತ್ತೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಆನ್ಸರ್ ಕರೆಕ್ಟ್ ಆಗಿದ್ರೆ ನಿಮ್ಗೆ ಇವ್ಯಾಲ್ಯೂಯೇಟರ್ ಮಾಡುವಂತವ್ರು, ನಿಮ್ಮ ಶಿಕ್ಷಕರು ಅಥವಾ ನಿಮಗೆ ಪಾಠ ಮಾಡುವಂತವ್ರು ನಿಮಗೆ ಮಾರ್ಕ್ಸ್ ನ 100% ಕೊಟ್ಟೆ ಕೊಡ್ತಾರೆ. ಸೊ ಇಲ್ಲಿ ನೀವು ಗಮನಿಸಬಹುದು 5-6 ವಾಕ್ಯ ಆದ ತಕ್ಷಣ ಇಲ್ಲಿ ಭಾಷಾಭ್ಯಾಸ ಕೇಳ್ತಾ ಇದ್ರು. ಆದ್ರೆ ಭಾಷಾಭ್ಯಾಸ ಕೇಳಿದ್ರೆ, ಆದ್ರೆ ಇಲ್ಲಿ ಭಾವಾರ್ಥ ಕೇಳ್ತಾ ಇದ್ರು. ಆದ್ರೆ ಭಾವಾರ್ಥ ನಿಮ್ಗೆ ಇರೋದಿಲ್ಲ. ಆನ್ಯುವಲ್ ಎಕ್ಸಾಮ್ ಕೂಡ ಭಾವಾರ್ಥ ಬರೋದಿಲ್ಲ. ಹಾಗಾದ್ರೆ ಇನ್ನೇನು ಕೇಳ್ತಾರೆ? ಭಾಷಾಭ್ಯಾಸ ಕೇಳಿದ್ರೆ. ಅರೆ ಭಾಷಾಭ್ಯಾಸ ಎಷ್ಟು ಮಾರ್ಕ್ಸ್ ಇರುತ್ತೆ? ಟೋಟಲ್ ಆಗಿ 8 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಸೊ 8 ಮಾರ್ಕ್ಸ್ ಇರೋದ್ರಿಂದ ನೀವು ಏನನ್ನ ನೋಡ್ಕೊಳ್ಬೇಕು ಅಂತ ಹೇಳ್ತೇನೆ. ಪದಗಳ ಅರ್ಥ ನೋಡ್ಕೊಳ್ಳಿ, ನಾನಾರ್ಥಕ ಪದಗಳನ್ನ ನೋಡ್ಕೊಳ್ಳಿ, ತತ್ಸಮ ತದ್ಭವಗಳನ್ನ ನೋಡ್ಕೊಳ್ಳಿ, ಗುಣವಾಚಕಗಳನ್ನ ನೋಡ್ಕೊಳ್ಳಿ, ವಿಭಕ್ತಿ ಪ್ರತ್ಯಯಗಳನ್ನ ನೋಡ್ಕೊಳ್ಳಿ, ನುಡಿಗಟ್ಟು ಸ್ವಂತ ವಾಕ್ಯಗಳಲ್ಲಿ ಬಳಸಿ. ಇದಿಷ್ಟನ್ನ ನೀವು ಮಿಸ್ ಮಾಡದೇ ನೋಡ್ಕೊಳ್ತಾ ಹೋಗಿ. ಓಕೆ, ಹಾಗೇನೆ ಬ್ಲೂ ಪ್ರಿಂಟ್ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಸಿಲೆಬಸ್ ಡಿಫ್ರೆಂಟ್ ಇರುತ್ತೆ. ಓಕೆ, ಮಿಟರ್ಮ್ ಸಿಲೆಬಸ್. ಸೊ ಅದ್ರ ಪ್ರಕಾರ ನೀವು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿಯೂ ಕೂಡ 8 ಮಾರ್ಕ್ಸ್ ನ ನೀವು ಈಸಿಯಾಗಿ ತೆಗೆದುಕೊಳ್ಬಹುದು. ಆದ್ರೆ ಇಲ್ಲಿ ನೀವು ಒಟ್ಟು ಎಷ್ಟು ಕೊಟ್ಟಿರ್ತಾರಪ್ಪ ಅಂತಂದ್ರೆ 3, 6 ಕೊಟ್ಟಿರ್ತಾರೆ. ಟೋಟಲ್ 6 ಇರುತ್ತೆ. ನೀವು ಆನ್ಸರ್ ಮಾಡ್ಬೇಕಾಗಿರೋದು 4 ಮಾತ್ರ. ಬಟ್ ನೀವೇನ್ ಮಾಡಿ 6ಕ್ಕೂ ಕೂಡ ಆನ್ಸರ್ ಮಾಡಿ. 6ಕ್ಕೂ ಕೂಡ ಆನ್ಸರ್ ಮಾಡಿದ್ರೆ ನಿಮ್ಗೆ ಯಾವ್ದು ಕರೆಕ್ಟ್ ಆಗಿರುತ್ತೆ 4 ಅದನ್ನ ಚೂಸ್ ಮಾಡ್ಕೊಳ್ತಾರೆ ಕರೆಕ್ಷನ್ ಮಾಡುವಂತರು. 6 ಕೂಡ ನೀವು ಬರಿತಾ ಹೋಗಿ. ಇನ್ನು ಯಾವುದಾದ್ರೂ ಒಂದನ್ನು ಕುರಿತ ಪ್ರಬಂಧ ಬರೆಯಿರಿ. ಸೊ ಪ್ರಚಲಿತ ಘಟನೆಗಳನ್ನ ನೋಡ್ಕೊಳ್ಳಿ. ಕಾವೇರಿಗೆ ಸಂಬಂಧಪಟ್ಟಂತ ಕೇಳಬಹುದು. ಓಕೆ, ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಇದನ್ನ ಕೇಳಬಹುದು. ಯಾವ್ದಾದ್ರು ಕೇಳಿ. ಸೊ 4 ಮಾರ್ಕ್ಸ್. ಇಲ್ಲಿ ನೀವು ಪ್ರಬಂಧವನ್ನ ಬರೀಬೇಕಾದ್ರೆ ಪೀಠಿಕೆ ಬರೀರಿ, ಜೊತೆಗೆ ಏನೋ ವಿಷಯ ವಿವರಣೆ, ಲಾಸ್ಟ್ ಅಲ್ಲಿ ಉಪಸಂಹಾರ. ಈ 3 ಪಾಯಿಂಟ್ಸ್ ನ ಬರೆಯೋದನ್ನ
ಮರಿಬೇಡಿ. ಪ್ರಬಂಧಕ್ಕೆ ಎಷ್ಟು ಪೇಜ್ ಬರಿಬೇಕಂತ ಕೇಳ್ತಾ ಇದ್ರು ವಿದ್ಯಾರ್ಥಿಗಳ ಮಿನಿಮಮ್ 1.5 ಪೇಜ್ ಅಥವಾ 1/4 ಪೇಜ್ ಇರ್ಲಿ. ಓಕೆ, ಪ್ರಬಂಧ ಬರಿಬೇಕಾದ್ರೆ. ಸೊ ಇನ್ನು ಅದೇ ರೀತಿಯಾಗಿ ಪತ್ರಲೇಖನ ಯಾವುದಾದ್ರೂ ಒಂದನ್ನು ಕುರಿತು ಬರೆಯಿರಿ ಅಂತ ಕೇಳಿರ್ತಾರೆ. ಸೊ 2 ಪತ್ರಲೇಖನ ಇದೆ, ವೈಯಕ್ತಿಕ ಪತ್ರ, ವ್ಯಾವಹಾರಿಕ ಪತ್ರ. ಸೊ ನೀವು ಯಾವ್ದಾದ್ರು ಒಂದು ಪತ್ರಲೇಖನವನ್ನ ಕರೆಕ್ಟ್ ಆಗಿ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 4 ಮಾರ್ಕ್ಸ್ ಅಂತೂ ಗ್ಯಾರಂಟಿ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಕನ್ನಡದಲ್ಲಿ ನೀವು ಈಸಿಯಾಗಿ ಎಷ್ಟು ಸ್ಕೋರ್ ಮಾಡಬಹುದು, 75+ ಗಿಂತ ಇದೇ ರೀತಿಯಾಗಿ ನೀವು ನೋಡ್ಕೊಳ್ತಾ ಹೋದ್ರೆ 75ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಬಹುದು ವಿದ್ಯಾರ್ಥಿಗಳೇ. ಸೊ ಈ ವಿಡಿಯೋ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಮರಿದೇನೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.